ವೆಲ್ಕಮ್ ಟು ದ ಟುಡೇ ಕ್ಲಾಸ್ ಸ್ಟೂಡೆಂಟ್ಸ್. ಓಕೆ, ಇವತ್ತಿನ ತರಗತಿಗೆ ಸ್ವಾಗತ. ಓಕೆ, ನಾವು ಇವತ್ತು ಏನು ಟಾಪಿಕ್ ತಗೊಳ್ಳೋಣಪ್ಪ ಅಂತಂದರೆ, ನಿರ್ವಹಣಾ ಅರ್ಥಶಾಸ್ತ್ರದ ಅಧ್ಯಾಯದಲ್ಲಿ ನಾನು ಕಳೆದ ಕ್ಲಾಸಲ್ಲಿ ನಿಮಗೆ ನಿರ್ವಹಣಾ ಅರ್ಥಶಾಸ್ತ್ರದ ಅರ್ಥದ ಬಗ್ಗೆ ಹೇಳ್ತಾ ಹೋಗಿದ್ದೆ, ಜೊತೆಗೆ ವ್ಯಾಖ್ಯೆಗಳನ್ನು ನಾನು ತಿಳಿಸಿದ್ದೆ, ಅರ್ಥ ಮತ್ತು ವ್ಯಾಖ್ಯೆಯನ್ನು ತಿಳಿಸಿದ್ದೆ. ಸೊ ಅದರ ಮುಂದುವರೆದ ಭಾಗವನ್ನು ನಾವು ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಸೊ ಏನು ನೋಡೋಣಪ್ಪ ಈ ಒಂದು ಕ್ಲಾಸಲ್ಲಿ ಅಂತಂದರೆ, ಡಿಫ್ರೆನ್ಸಸ್ ಬಿಟ್ವೀನ್ ಪ್ಯೂರ್ ಎಕನಾಮಿಕ್ಸ್ ಆ್ಯಂಡ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್. ಅಂದರೆ ಶುದ್ಧ ಅರ್ಥಶಾಸ್ತ್ರ ಮತ್ತು ನಿರ್ವಹಣಾ ಅರ್ಥಶಾಸ್ತ್ರ ಅವೆರಡರ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ಈ ತರಗತಿಯಲ್ಲಿ ನಾವೇನು ಮಾಡ್ತಾ ಹೋಗೋಣ, ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನಾವು ಫಸ್ಟು ಆ ಡಿಫ್ರೆನ್ಸ್ ತಿಳ್ಕೊಳೋಕ್ಕಿಂತ ಮುಂಚೆ ನಾವು ವಾಟ್ ಈಸ್ ಪ್ಯೂರ್ ಎಕನಾಮಿಕ್ಸ್ ಆ್ಯಂಡ್ ವಾಟ್ ಈಸ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು. ಈಗ ಆಲ್ರೆಡಿ ನಿಮಗೆ ನಾನು ಹೇಳಿದ್ದೀನಿ, ಪ್ಯೂರ್ ಎಕನಾಮಿಕ್ಸ್ ಅಂದ್ರೂ ಒಂದೇ, ಎಕನಾಮಿಕ್ಸ್ ಅಂದ್ರೂ ಒಂದೇ. ಪ್ಯೂರ್ ಎಕನಾಮಿಕ್ಸ್ ಮತ್ತು ಎಕನಾಮಿಕ್ಸ್ ಎರಡಂದ್ರೂ ಒಂದೇ, ಅಂದರೆ ಶುದ್ಧ ಅರ್ಥಶಾಸ್ತ್ರ ಅಥವಾ ಅರ್ಥಶಾಸ್ತ್ರ. ಓಕೆ, ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂದರೆ ನಿರ್ವಹಣೆಯ ಅರ್ಥಶಾಸ್ತ್ರ. ಏನು ನಿರ್ವಹಣೆ ಅರ್ಥಶಾಸ್ತ್ರ? ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ, ಒಂದು ಉದ್ದಿಮೆ ಸಂಸ್ಥೆಯನ್ನು ಯಾವ ಥರ ನಿರ್ವಹಣೆ ಮಾಡಬೇಕು, ಅದರಲ್ಲಿ ನಾವು ಒಂದು ಉದ್ದಿಮೆ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಾಗ ಅದರ ಒಂದು ಬೆಳವಣಿಗೆಯಲ್ಲಿ, ಅದರ ಒಂದು ಉದ್ದಿಮೆ ಸಂಸ್ಥೆನ ಮುಂದುವರಿಸಬೇಕಾದ್ರೆ, ಅದರ ಉತ್ಪಾದನೆ ಕ್ರಿಯೆ ನಡಿಬೇಕಾದ್ರೆ ಯಾವ್ಯಾವ ಕಾರ್ಯಗಳನ್ನು ಮಾಡಬೇಕು ಅನ್ನೋದನ್ನ ನಮಗೆ ತಿಳಿಸೋದು ಯಾವುದಪ್ಪ ಅಂತಂದರೆ ನಿರ್ವಹಣಾ ಅರ್ಥಶಾಸ್ತ್ರ ಅಂತ ಹೇಳಿದ್ವಿ. ಸೊ ಇವಾಗ ಇವೆರಡರ ಮೇಲೆ ಏನು ಡಿಫ್ರೆನ್ಸ್ ಇದೆ ಅನ್ನೋದ್ರ ಬಗ್ಗೆ ನಾವೇನು ಮಾಡೋಣ, ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಓಕೆ, ಫಸ್ಟ್ ಪ್ಯೂರ್ ಎಕನಾಮಿಕ್ಸ್ ಸೆಕೆಂಡ್ ಸ್ಟೇಜಲ್ಲಿ ನಾವೇನು ತಗೋಬೇಕು, ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ ತಗೊಳ್ತಾ ಹೋಗೋಣ. ಸೊ ಫಸ್ಟು ಮೊದಲನೇದು ಏನಪ್ಪ ಅಂದರೆ, ಪ್ಯೂರ್ ಎಕನಾಮಿಕ್ಸ್ ಹ್ಯಾಸ್ ಬೋತ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಇನ್ ನೇಚರ್. ಪ್ಯೂರ್ ಎಕನಾಮಿಕ್ಸ್ ಹ್ಯಾಸ್ ಬೋತ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಇನ್ ನೇಚರ್. ಅದರಲ್ಲಿ ನೆಕ್ಸ್ಟ್ ಸೆಕೆಂಡ್ ಒಂದಲ್ಲಿ ಮ್ಯಾನೇಜ್ ಎಕನಾಮಿಕ್ಸ್ ನಾವು ಏನು ನೋಡ್ತೀವಪ್ಪ ಅಂದರೆ, ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಈಸ್ ಲಾರ್ಜ್ಲಿ ಮೈಕ್ರೋ ಇನ್ ನೇಚರ್. ಓಕೆ, ಪ್ಯೂರ್ ಎಕನಾಮಿಕ್ಸ್ ಅಲ್ಲಿ ಫಸ್ಟ್ ಪ್ಯೂರ್ ಎಕನಾಮಿಕ್ಸ್ ಹ್ಯಾಸ್ ಬೋತ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಇನ್ ನೇಚರ್. ಮ್ಯಾನೇಜರ್ ಎಕನಾಮಿಕ್ಸ್ ಅಲ್ಲಿ ಮ್ಯಾನೇಜರ್ ಎಕನಾಮಿಕ್ಸ್ ಈಸ್ ಲಾರ್ಜ್ಲಿ ಮೈಕ್ರೋ ಇನ್ ನೇಚರ್. ಅದನ್ನು ನಾವು ಕನ್ನಡದಲ್ಲಿ ಹೇಳೋದಾದ್ರೆ, ಶುದ್ಧ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಮೈಕ್ರೋ ಮತ್ತು ಮ್ಯಾಕ್ರೋ ಅಂದರೆ ಸೂಕ್ಷ್ಮ ಮತ್ತು ಸಮಗ್ರವಾಗಿ ಏನು ಮಾಡುತ್ತೆ, ನಾವಿಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಯಾವುದೇ ಒಂದು ವಿಷಯ ಆಗಿರ್ಬೋದು, ನಾವು ಅರ್ಥಶಾಸ್ತ್ರದಲ್ಲಿ ಯಾವುದೇ ಒಂದು ವಿಷಯವನ್ನ ಸೂಕ್ಷ್ಮವಾಗಿನೂ ಅಧ್ಯಯನ ಮಾಡ್ತೀವಿ, ಸಮಗ್ರವಾಗಿನೂ ಅಧ್ಯಯನ ಮಾಡ್ತೀವಿ. ಬಟ್ ನಿರ್ವಹಣಾ ಅರ್ಥಶಾಸ್ತ್ರದಲ್ಲಿ ಮ್ಯಾನೇಜ್ ಎಕನಾಮಿಕ್ಸ್ ಈಸ್ ಲಾರ್ಜ್ಲಿ ಮೈಕ್ರೋ ಇನ್ ನೇಚರ್. ಅಂದರೆ ಇದು ಕೇವಲ ನಾವೇನು ಮಾಡ್ತೀವಿ, ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಬಗ್ಗೆ ಇಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಏನು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಅರ್ಥಶಾಸ್ತ್ರವು ಸೂಕ್ಷ್ಮ ಮತ್ತು ಸಮಗ್ರ ಅಧ್ಯಯನಗಳ ಎರಡನ್ನೂ ಇಲ್ಲಿ ಒಳಗೊಂಡಿದೆ. ಬಟ್ ನಿರ್ವಹಣಾ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಕೇವಲ ಸೂಕ್ಷ್ಮ ಅರ್ಥಶಾಸ್ತ್ರವನ್ನಷ್ಟೇ ಏನು ಮಾಡೈತಿ, ಒಳಗೊಂಡಿದೆ. ಯಾಕಪ್ಪ ಅಂದರೆ, ಇಲ್ಲಿ ನಾವು ಕೇವಲ ಒಂದು ಸಂಸ್ಥೆ ಬಗ್ಗೆ ಅಷ್ಟೇ ಅಧ್ಯಯನ ಮಾಡಲ್ಲ, ಆಯ್ತಾ? ಇಲ್ಲಿ ನಾವೇನು ಮಾಡಲ್ಲ, ಕೇವಲ ಒಂದು ಸಂಸ್ಥೆ ಬಗ್ಗೆ ಅಷ್ಟೇ ಅಧ್ಯಯನ ಮಾಡಲ್ಲ, ನಾವು ಎಲ್ಲಾರ ಕುರಿತಾಗಿ ನಾವು ಏನು ಮಾಡ್ತಾ ಹೋಗ್ತೀವಿ, ಅಧ್ಯಯನ ಮಾಡ್ತಾ ಹೋಗ್ತೀವಿ. ಬಟ್ ಮ್ಯಾನೇಜ್ ಎಕನಾಮಿಕ್ಸ್ ಏನಪ್ಪ ಅಂದರೆ, ಬರೀ ಒಂದು ಸಂಸ್ಥೆ ಅಷ್ಟೇ, ಒಂದು ಸಂಸ್ಥೆಯ ನಿರ್ವಹಣೆ, ಅದರ ಆರಂಭ, ಅದರ ಒಂದು ಉತ್ಪಾದನೆ, ಅದರ ಒಂದು ಬೆಲೆ, ಅದರ ಒಂದು ಬೇಡಿಕೆ, ಅದರ ಒಂದು ಪೂರೈಕೆ, ಸೊ ಇಷ್ಟೇ ವಿಷಯಗಳ ಬಗ್ಗೆ ನಾವು ಇಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಸ್ಟಡಿ ಮಾಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ಹಂಗಲ್ಲ, ಇಲ್ಲಿ ಸಂಸ್ಥೆ ಬಗ್ಗೆನೂ ಅಧ್ಯಯನ ಮಾಡ್ತೀವಿ, ಮಾರಾಟದ ಬಗ್ಗೆನೂ ಅಧ್ಯಯನ ಮಾಡ್ತೀವಿ, ಗ್ರಾಹಕರ ಬಗ್ಗೆನೂ ಅಧ್ಯಯನ ಮಾಡ್ತೀವಿ, ಇಡೀ ಆರ್ಥಿಕತೆ ಬಗ್ಗೆ ನಾವು ಇಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಸ್ಟಡಿ ಮಾಡ್ತಾ ಹೋಗ್ತೀವಿ ಪ್ಯೂರ್ ಎಕನಾಮಿಕ್ಸ್ ಅಲ್ಲಿ. ಬಟ್ ಮ್ಯಾನೇಜರ್ ಎಕನಾಮಿಕ್ಸ್ ಅಲ್ಲಿ ಕೇವಲ ನಾವೇನು ಮಾಡ್ತೀವಿ, ಒಂದು ಸಂಸ್ಥೆಯ ಬಗ್ಗೆ ಅಷ್ಟೇ ನಾವೇನು ಮಾಡ್ತೀವಿ, ಇಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಾವು ಇದಕ್ಕೆ ಏನಂತ ಹೇಳ್ಬೋದಪ್ಪ ಅಂದರೆ, ಪ್ಯೂರ್ ಎಕನಾಮಿಕ್ಸ್ ಹ್ಯಾಸ್ ಬೋತ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಇನ್ ನೇಚರ್, ಬಟ್ ಮ್ಯಾನೇಜರ್ ಎಕನಾಮಿಕ್ಸ್ ಈಸ್ ಓನ್ಲಿ ದ ಮೈಕ್ರೋ ಇನ್ ನೇಚರ್ ಅಂತ ನಾವು ಇದನ್ನ ಏನು ಮಾಡ್ಬೋದು, ಡಿಫೈನ್ ಮಾಡ್ತಾ ಹೋಗ್ಬೋದು. ಓಕೆ, ಇದು ನಿಮಗೆ ಫಸ್ಟ್ ಡಿಫ್ರೆನ್ಸ್, ಇದು ಮೊದಲನೇ ಒಂದು ವ್ಯತ್ಯಾಸ. ಇನ್ನು ಎರಡನೇ ವ್ಯತ್ಯಾಸ ಏನಪ್ಪ ಅಂತಂದರೆ, ಎಕನಾಮಿಕ್ಸ್ ಡೀಲ್ಸ್ ವಿತ್ ಎಕನಾಮಿಕ್ ಪ್ರಿನ್ಸಿಪಲ್ಸ್. ಎಕನಾಮಿಕ್ಸ್ ಆರ್ ಪ್ಯೂರ್ ಎಕನಾಮಿಕ್ಸ್. ಪ್ಯೂರ್ ಎಕನಾಮಿಕ್ಸ್ ಡೀಲ್ಸ್ ವಿತ್ ಎಕನಾಮಿಕ್ ಪ್ರಿನ್ಸಿಪಲ್ಸ್, ಬಟ್ ಮ್ಯಾನೇಜರ್ ಎಕನಾಮಿಕ್ ಇನ್ವಾಲ್ವ್ಸ್ ದ application of economics principles to the problems of firm. ಅದರ ಅರ್ಥ ಏನಪ್ಪ ಅಂದರೆ, ಏನು ಶುದ್ಧ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ, ಕೇವಲ ಆರ್ಥಿಕ ಸಿದ್ಧಾಂತಗಳನ್ನು ಇದೇನು ಮಾಡುತ್ತೆ, ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರ ಆಗಿದೆ. ಪ್ಯೂರ್ ಎಕನಾಮಿಕ್ಸ್ ಅಂತಕ್ಕಂಥದ್ದು ಇದು ಆರ್ಥಿಕ ಸಿದ್ಧಾಂತಗಳ ಬಗ್ಗೆ ಇಲ್ಲಿ ನಾವು ಏನು ಮಾಡ್ತೀವಿ, ಇಲ್ಲಿ ನಾವು
ತಿಳ್ಕೊಳ್ತಾ ಹೋಗ್ತೀವಿ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಆರ್ಥಿಕ ಸಿದ್ಧಾಂತಗಳನ್ನ ತಿಳ್ಕೊಳ್ತೀವಿ. ಅದು ಯಾವ ಸಲುವಾಗಿ ತಿಳ್ಕೊಳ್ತೀವಪ್ಪ ಅಂತಂದ್ರೆ ಫರ್ಮ್ಸ್ ಗಳ ಬಗ್ಗೆ ನಾವಿಲ್ಲಿ ಏನ್ ಮಾಡ್ತಾ ಹೋಗ್ತೀವಿ, ತಿಳ್ಕೊಳ್ತಾ ಹೋಗ್ತೀವಿ. ಎಲ್ಲ ಆರ್ಥಿಕ ಸಿದ್ಧಾಂತಗಳನ್ನ ಸಂಸ್ಥೆಗೆ ನಾವೇನ್ ಮಾಡ್ತೀವಿ, ಅನ್ವಯ ಮಾಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ನಾವು ಜನರಲ್ ಆಗಿ ನಾವಿಲ್ಲಿ ಸಿದ್ಧಾಂತಗಳನ್ನ ತಿಳ್ಕೊಳ್ತಾ ಹೋಗ್ತೀವಿ. ಬಟ್ ಇಲ್ಲಿ ತಿಳ್ಕೊಬೇಕಾದ ಸಿದ್ಧಾಂತಗಳನ್ನ ಫರ್ಮ್ಸ್ ಗಳ ಬಗ್ಗೆ ಅಂದ್ರೆ ಸಂಸ್ಥೆಗಳ ಬಗ್ಗೆ, ಸಂಸ್ಥೆಗಳ ಉಗಮಗಳ ಬಗ್ಗೆ, ಸಂಸ್ಥೆಗಳ ಬೆಳವಣಿಗೆಗಳ ಬಗ್ಗೆ, ಸಂಸ್ಥೆಗಳ ಕಾರ್ಯಗಳ ಬಗ್ಗೆ ನಾವಿಲ್ಲಿ ಏನ್ ಮಾಡ್ತಾ ಹೋಗ್ತೀವಿ, ತಿಳ್ಕೊಳ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ಸೊ economics deals with the economic principles, okay, but managerial economics involves the application of economic principles of the problems of the firms ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಇನ್ನೊಂದ್ಸಲ ನಿಮ್ಗೆ ಹೇಳೋದಾದ್ರೆ ಶುದ್ಧ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಇದು ಆರ್ಥಿಕ ಸಿದ್ಧಾಂತಗಳ ಬಗ್ಗೆ ನಾವಿಲ್ಲಿ ಏನ್ ಮಾಡ್ತೀವಿ, ತಿಳ್ಕೊಳ್ತಾ ಹೋಗ್ತೀವಿ. ಇನ್ ಜನರಲ್ ಆಗಿ ಎಲ್ಲ ಆರ್ಥಿಕ ಸಿದ್ಧಾಂತಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಬಟ್ ಇಲ್ಲಿ ಮ್ಯಾನೇಜರಲ್ ಎಕನಾಮಿಕ್ಸ್ ಏನಪ್ಪಾ ಅಂತಂದ್ರೆ ಈ ಆರ್ಥಿಕ ಸಿದ್ಧಾಂತಗಳನ್ನ ಸಂಸ್ಥೆಗಳಿಗೆ ನಾವೇನ್ ಮಾಡ್ತಾ ಹೋಗ್ತೀವಿ, ಅನ್ವಯ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ಇದು ನಿಮ್ಮ ಎರಡನೇ ಒಂದು ಡಿಫರೆನ್ಸ್ ಅಂತ ಹೇಳ್ಬೋದು. ಓಕೆ, ಇನ್ ಥರ್ಡ್ ವರ್ಡ್ ಮೂರನೇದು ಏನಪ್ಪಾ ಅಂತಂದ್ರೆ ಎಕನಾಮಿಕ್ಸ್ ಡೀಲ್ಸ್ ವಿತ್ ದ ಅಂದ್ರೆ economics deals with the problems, not only the firms, okay, but managerial economics deals with the economic problems with the firms, okay. ಹಾಗಂದ್ರೆ ಶುದ್ಧ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಎಲ್ಲಾ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಾವು ಇಲ್ಲಿ ಏನ್ ಮಾಡ್ತೀವಿ, ಅಧ್ಯಯನ ಮಾಡ್ತಾ ಹೋಗ್ತೀವಿ. ಬರೀ ಸಂಸ್ಥೆ ಕುರಿತಲ್ಲ, ಹಣದ ಕುರಿತಾಗಿರ್ಬೋದು, ಮಾರುಕಟ್ಟೆ ಕುರಿತಾಗಿರ್ಬೋದು, ಆರ್ಥಿಕತೆಯ ಕುರಿತಾಗಿರ್ಬೋದು, ಎಲ್ಲಾ ಸಮಸ್ಯೆಗಳ ಬಗ್ಗೆ ನಾವು ಏನ್ ಮಾಡ್ತೀವಿ, ಎಕನಾಮಿಕ್ಸ್ ಅಲ್ಲಿ ಪ್ಯೂರ್ ಎಕನಾಮಿಕ್ಸ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಬಟ್ ಮ್ಯಾನೇಜರ್ ಎಕನಾಮಿಕ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಬರೀ ಯಾವ್ದಂದ್ರೆ ಫರ್ಮ್ಗಳ ಸಮಸ್ಯೆಗಳೇನಿದಾವೆ, ಈ ಒಂದು ಸಂಸ್ಥೆಯನ್ನ ನಾವು ಸ್ಟಾರ್ಟ್ ಮಾಡ್ಬೇಕಂದ್ರೆ ಏನೇನು ಸಮಸ್ಯೆಗಳು ಬರ್ಬೋದು, ಅಲ್ಲೇನೋ ಕಾರ್ಮಿಕರ ಸಮಸ್ಯೆ ಬರ್ಬೋದು, ಅಥವಾ ಮೂಲ ಸೌಕರ್ಯಗಳ ಸಮಸ್ಯೆ ಬರ್ಬೋದು, ಅಥವಾ ಸ್ಥಳೀಕರಣದ ಸಮಸ್ಯೆ ಬರ್ಬೋದು. ಸೊ ಈ ತರವಾಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಾವು ಎಲ್ಲಿ ಸ್ಟಡಿ ಮಾಡ್ತೀವಪ್ಪ ಅಂತಂದ್ರೆ ಮ್ಯಾನೇಜರ್ ಎಕನಾಮಿಕ್ಸ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಬಟ್ ಕಂಪ್ಲೀಟ್ ಆಗಿ ಆರ್ಥಿಕತೆಯ ಸಮಸ್ಯೆಗಳ ಬಗ್ಗೆ ನಾವು ಅಂದ್ರೆ ಪ್ಯೂರ್ ಕಂಪ್ಲೀಟ್ಲಿ ಎಕನಾಮಿಕ್ ಪ್ರಾಬ್ಲಮ್ಸ್ ಬಗ್ಗೆ ನಾವು ಎಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ ಅಂದ್ರೆ ಪ್ಯೂರ್ ಎಕನಾಮಿಕ್ಸ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ಓಕೆ, ಇದು ನಿಮ್ಮ ಮೂರನೆಯ ಡಿಫ್ರೆನ್ಸ್. ಇನ್ನು ನಾಲ್ಕನೇ ಡಿಫ್ರೆನ್ಸ್ ಏನಪ್ಪ ಅಂದ್ರೆ ಎಕನಾಮಿಕ್ಸ್ ಡೀಲ್ಸ್ ವಿತ್ ಆಲ್ ದ ಥೇರೀಸ್. ಫಾರ್ ಎಕ್ಸಾಂಪಲ್ ರೆಂಟ್ ಥೇರಿ ಅಂತ ಬರುತ್ತೆ, ನೆಕ್ಸ್ಟ್ ವೇಜಸ್ ಥೇರಿ ಅಂತ ಬರುತ್ತೆ, ಪ್ರಾಫಿಟ್ ಥೇರಿ ಅಂತ ಬರುತ್ತೆ. ಸೊ ಎಲ್ಲಾ ರೀತಿಯಾಗಿರ್ತಕ್ಕಂಥ ಥೇರಿಗಳ ಬಗ್ಗೆ ನಾವು ಎಲ್ಲಿ ನೋಡ್ತೀವಿ, ಪ್ಯೂರ್ ಎಕನಾಮಿಕ್ಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಬಟ್ ಮ್ಯಾನೇಜರಲ್ ಎಕನಾಮಿಕ್ಸ್ ಅಲ್ಲಿ ಇಲ್ಲೇನಪ್ಪ ಅಂದ್ರೆ ಮ್ಯಾನೇಜರಲ್ ಎಕನಾಮಿಕ್ಸ್ ಮೇಕ್ಸ್ ಯೂಸ್ ಆಫ್ ದ ಥೇರೀಸ್ ಆಫ್ ಓನ್ಲಿ ಪ್ರಾಫಿಟ್ ಥೇರಿಗೆ ಅಷ್ಟೇ ನಾವು ಇಲ್ಲಿ ಏನ್ ಮಾಡ್ತೀವಿ, ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆ, ಇನ್ನೊಂದ್ಸಲ ಹೇಳ್ತೀನಿ. ಎಕನಾಮಿಕ್ಸ್ ಡೀಲ್ಸ್ ವಿತ್ ಆಲ್ ದ ಥೇರೀಸ್. ಫಾರ್ ಎಕ್ಸಾಂಪಲ್ ವೇಜಸ್ ಥೇರಿ, ರೆಂಟ್ ಥೇರಿ, ಪ್ರಾಫಿಟ್ ಥೇರಿ ಎಕ್ಸೆಟ್ರಾ. ಬಟ್ ಮ್ಯಾನೇಜರಲ್ ಎಕನಾಮಿಕ್ಸ್ ಮೇಕ್ಸ್ ಯೂಸ್ ಆಫ್ ದ ಥೇರೀಸ್ ಆಫ್ ಪ್ರಾಫಿಟ್ ಓನ್ಲಿ. ಓಕೆ, ನಿಮಗೆ ಗೊತ್ತೇ ಇದೆ ಉತ್ಪಾದನಾಂಗಗಳು, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ ನಾವು. ಏನು ಉತ್ಪಾದನಾಂಗಗಳು, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಯಾವ್ಯಾವ ಇದಾವೆ ಉತ್ಪಾದನಾಂಗಗಳು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಯಾವುದು? ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಹೌದಾ? ಅಂದ್ರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಅಂಡ್ ಆರ್ಗನೈಸೇಷನ್. ದೇರ್ ಆರ್ 4 ಟೈಪ್ಸ್. ಅಂದ್ರೆ ಉತ್ಪಾದನಾಂಗಗಳು 4 ಇದಾವೆ. ಅವು ಯಾವ್ಯಾವಪ್ಪ ಅಂದ್ರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಅಂಡ್ ಆರ್ಗನೈಸೇಷನ್. ಸೊ ಇವುಗಳಿಗೆ ಪ್ರತಿಫಲಗಳು ಯಾವ್ಯಾವಪ್ಪ ಅಂದ್ರೆ ಭೂಮಿಗೆ ನಾವು ಗೇಣಿ ಅಂತ ಕೊಡ್ತೀವಿ. ಹೌದಾ? ಗೇಣಿ ಅಂತಂದ್ರೆ ರೆಂಟ್. ನೆಕ್ಸ್ಟ್ ಶ್ರಮಕ್ಕೆ ಕೂಲಿ ಅಂದ್ರೆ ವೇಜಸ್. ನೆಕ್ಸ್ಟ್ ಬಂಡವಾಳಕ್ಕೆ ಬಡ್ಡಿ ಅಂದ್ರೆ ಇಂಟ್ರೆಸ್ಟ್ ಅಂತ ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟ್ ಸಂಘಟನೆಗೆ ಲಾಭ ಅಂದ್ರೆ ಪ್ರಾಫಿಟ್. ಓಕೆ, ದೇರ್ ಆರ್ 4 ಟೈಪ್ಸ್ ಆಫ್ ಪ್ರೊಡಕ್ಷನ್ ಆಫ್ ಫಂಕ್ಷನ್ಸ್ ಆರ್ ದೇರ್. ಫಸ್ಟ್ ಒನ್ ಇಸ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಅಂಡ್ ಆರ್ಗನೈಸೇಷನ್. ಇದನ್ನ ಪ್ರತಿಫಲವಾಗಿ ಲ್ಯಾಂಡ್ಗೆ ರೆಂಟ್ ಕೊಡ್ತೀವಿ. ನೆಕ್ಸ್ಟ್ ಲೇಬರ್ಗೆ ವೇಜಸ್, ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ ಅಂಡ್ ಆರ್ಗನೈಸೇಷನ್ಗೆ ಪ್ರಾಫಿಟ್ ಅನ್ನ ಕೊಡ್ತಾ ಹೋಗ್ತೀವಿ. ಸೊ ನಿಮ್ಗೆ ಹೇಳ್ಬೇಕಂದ್ರೆ ಇವು 4 ಕೂಡ ಅದರದೇ ಆಗಿರ್ತಕ್ಕಂಥ ಸಿದ್ಧಾಂತಗಳಿದ್ದಾವೆ. ನೀವು ನೆಕ್ಸ್ಟ್ ಓದ್ತಾ ಹೋಗ್ತೀರಾ. ಏನಪ್ಪಾ ಅಂದ್ರೆ ರೆಂಟ್ ಥಿಯರಿ ಅಂತ ಬರ್ತಾ ಹೋಗುತ್ತೆ. ಗೇಣಿ ಸಿದ್ಧಾಂತಗಳು. ಗೇಣಿ ಸಿದ್ಧಾಂತದಲ್ಲಿ ಮೇನ್ ಆಗಿ ಏನ್ ಮಾಡ್ತಾರೆ, ಒಬ್ಬರು ರೆಕಾರ್ಡ್ ಅಂತ ಬರ್ತಾರ. ರೆಕಾರ್ಡ್ ಅಂತಕ್ಕಂಥ ಅರ್ಥಶಾಸ್ತ್ರಕ್ಕೆ ಅವ್ರದೇ ಆಗಿರ್ತಕ್ಕಂಥ ಸಿದ್ಧಾಂತಗಳನ್ನು ಕೊಡ್ತಾ ಹೋಗ್ತಾರೆ ಗೇಣಿ ಬಗ್ಗೆ. ಸೊ ಗೇಣಿ ಸಿದ್ಧಾಂತ ಬರುತ್ತೆ. ನೆಕ್ಸ್ಟ್ ಲಾಭದ ಸಿದ್ಧಾಂತ, ವೇಜಸ್ ಕೂಲಿ ಸಿದ್ಧಾಂತ ಬರುತ್ತೆ. ನೆಕ್ಸ್ಟ್ ಬಡ್ಡಿ ಸಿದ್ಧಾಂತ ಬರುತ್ತೆ. ಅದೇ ತರ ಪ್ರಾಫಿಟ್ ಸಿದ್ಧಾಂತ ಬರುತ್ತೆ. ಸೊ ಎಲ್ಲಾ ರೀತಿ ಸಿದ್ಧಾಂತಗಳನ್ನ ನಾವೆಲ್ಲ ನೋಡ್ತಾ ಹೋಗ್ತೀವಿ, ಪ್ಯೂರ್ ಎಕನಾಮಿಕ್ಸ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ.
we are studying all types of theories in the pure economics, but only ಪ್ರಾಫಿಟ್ ಥಿಯರಿ ಎಲ್ಲಿ ನೋಡ್ತೀವಪ್ಪ ಅಂತಂದ್ರೆ ಮ್ಯಾನೇಜ್ಡ್ ಎಕನಾಮಿಕ್ಸ್ ಅಲ್ಲಿ ನೋಡ್ತೇವೆ. ನಾವು ಇಲ್ಲಿ ಎಲ್ಲರ ಬಗ್ಗೆ ಸ್ಟಡಿ ಮಾಡಲ್ಲ. ಇಲ್ಲಿ ನಾವೇನ್ ಮಾಡಲ್ಲ, ಇಲ್ಲಿ ನಾವು ಕೂಲಿ ಬಗ್ಗೆ ಸ್ಟಡಿ ಮಾಡಲ್ಲ, ಜೊತೆಗೆ ಏನಪ್ಪಾ ಅಂತಂದ್ರೆ ಗೇಣಿ ಬಗ್ಗೆ ಸ್ಟಡಿ ಮಾಡಲ್ಲ, ಜೊತೆಗೆ ಇನ್ನೊಂದು ಯಾವುದು ಇಂಟ್ರೆಸ್ಟ್ ಬಡ್ಡಿ ಬಗ್ಗೆ ಸ್ಟಡಿ ಮಾಡಲ್ಲ. ಇಲ್ಲಿ ನಾವು ಕಂಪ್ಲೀಟ್ ಆಗಿ ಹೆಚ್ಚು ಸ್ಟಡಿ ಮಾಡೋದು ಯಾವ್ದ್ರ ಬಗ್ಗೆ ಅಂತಂದ್ರೆ ಓನ್ಲಿ ಪ್ರಾಫಿಟ್ ಬಗ್ಗೆ ನಾವಿಲ್ಲಿ ಏನ್ ಮಾಡ್ತೀವಿ, ಸ್ಟಡಿ ಮಾಡ್ತಾ ಹೋಗ್ತೀವಿ. ಏನಕ್ಕೆ ನಾವು ಪ್ರಾಫಿಟ್ ಬಗ್ಗೆ ಅಷ್ಟೇ ಸ್ಟಡಿ ಮಾಡ್ಬೇಕು ಮ್ಯಾನೇಜ್ಡ್ ಎಕನಾಮಿಕ್ಸ್ ಅಲ್ಲಿ? ನಿಮಗೆಲ್ಲ ಗೊತ್ತೇ ಇದೆ, ಒಂದು ಉದ್ಯಮ ಸಂಸ್ಥೆಯ ಮೂಲ ಉದ್ದೇಶ ಏನಿರುತ್ತೆ? ಒಂದು ಮೂಲ ಉದ್ದೇಶ ಏನಿರುತ್ತೆ ಅಂದ್ರೆ ಪ್ರಾಫಿಟ್ ಅನ್ನ ಹೆಚ್ಚು ಮಾಡೋದು, ಲಾಭವನ್ನ ಹೆಚ್ಚು ಮಾಡ್ಕೊಳ್ಳೋದು. ಹಾಗಾಗಿ ನಾವು ಮ್ಯಾನೇಜ್ಡ್ ಎಕನಾಮಿಕ್ಸ್ ಅಲ್ಲಿ ಓನ್ಲಿ ಫಾರ್ ಪ್ರಾಫಿಟ್ ಬಗ್ಗೆ ಅಷ್ಟು ನಾವಿಲ್ಲಿ ಏನ್ ಮಾಡ್ತೀವಿ, ಜಾಸ್ತಿ ಇದನ್ನ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆ, ಅರ್ಥ ಆಯ್ತಲ್ಲ ಎಲ್ಲರಿಗೂ? ಏನಪ್ಪಾ ಅಂದ್ರೆ ನಾಲ್ಕರ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಪ್ಯೂರ್ ಎಕನಾಮಿಕ್ಸ್ ಅಲ್ಲಿ ನಾವು ಎಲ್ಲಾ ಸಿದ್ಧಾಂತಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ, ಬಟ್ ಮ್ಯಾನೇಜ್ಡ್ ಎಕನಾಮಿಕ್ಸ್ ಅಲ್ಲಿ ಓನ್ಲಿ ನಾವೇನ್ ಮಾಡ್ತೀವಿ, ಪ್ರಾಫಿಟ್ ಬಗ್ಗೆ ಅಷ್ಟೇ ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಇವು ನಾಲ್ಕು ನಿಮ್ಗೆ ಏನಪ್ಪಾ ಅಂತಂದ್ರೆ ಡಿಫ್ರೆನ್ಸಸ್ ಏನು ಶುದ್ಧ ಅರ್ಥಶಾಸ್ತ್ರಕ್ಕೂ ಮತ್ತು ನಿರ್ವಹಣಾ ಅರ್ಥಶಾಸ್ತ್ರಕ್ಕೆ ಇರ್ತಕ್ಕಂಥ ವ್ಯತ್ಯಾಸಗಳು ಏನಪ್ಪಾ ಅಂತಂದ್ರೆ ನಾಲ್ಕು ಅಂತ ಹೇಳ್ಬೋದು. ಅರ್ಥ ಆಯ್ತಲ್ಲ? ಸೊ ಇನ್ನೊಂದ್ಸಲ ನಾವು ಇದನ್ನ ಬ್ರೈಫ್ ಆಗಿ ಹೇಳ್ತಾ ಹೋಗ್ತೀವಿ ನೋಡಿ. ಫಸ್ಟ್ ಒಂದು ಪ್ಯೂರ್ ಎಕನಾಮಿಕ್ಸ್ ಹ್ಯಾಸ್ both micro and macro in nature, but managed economics is largely micro in nature. ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಇದಕ್ಕೆ ಸಂಪೂರ್ಣವಾಗಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ನಾವು ಸೂಕ್ಷ್ಮ ಅಧ್ಯಯನಗಳನ್ನು ಕೂಡ ಅಧ್ಯಯನ ಮಾಡ್ತೀವಿ, ಜೊತೆಗೆ ಸಮಗ್ರವಾಗಿ ಕೂಡ ನಾವು ಇದನ್ನ ಏನ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಬಟ್ ಮ್ಯಾನೇಜ್ಡ್ ಎಕನಾಮಿಕ್ಸ್ ಅಂದ್ರೆ ಇದು ಓನ್ಲಿ ಮೈಕ್ರೋ ಸೂಕ್ಷ್ಮವಾಗಿ ಅಷ್ಟೇ ನಾವು ಅಧ್ಯಯನ ಮಾಡ್ತೀವಿ. ಏನು ಸೂಕ್ಷ್ಮ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಓನ್ಲಿ ಇಲ್ಲಿ ಸಂಸ್ಥೆಗಳ ಬಗ್ಗೆ ಅಷ್ಟು ನಾವು ಇಲ್ಲಿ ಏನ್ ಮಾಡ್ತೀವಿ, ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಇನ್ನು ಎರಡನೇದು ಎಕನಾಮಿಕ್ಸ್ ಡೀಲ್ಸ್ ವಿತ್ ದ ಎಕನಾಮಿಕ್ ಪ್ರಿನ್ಸಿಪಲ್ಸ್, ಬಟ್ ಮ್ಯಾನೇಜ್ಡ್ ಎಕನಾಮಿಕ್ಸ್ ಇನ್ವಾಲ್ವ್ಸ್ ದ ಅಪ್ಲಿಕೇಶನ್ ಆಫ್ ಎಕನಾಮಿಕ್ ಪ್ರಿನ್ಸಿಪಲ್ಸ್ ಆಫ್ ಟು ದ ಫರ್ಮ್. ಇಲ್ಲಿ ನಾವು ಬರೀ ಎಕನಾಮಿಕ್ ಸಿದ್ಧಾಂತಗಳ ಬಗ್ಗೆ ಅಥವಾ ಎಕನಾಮಿಕ್ ತತ್ವಗಳ ಬಗ್ಗೆ ನಾವು ಇಲ್ಲಿ ಏನ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಬಟ್ ಇಲ್ಲಿ ನಾವೇನಪ್ಪಾ ಅಂದ್ರೆ ಇಲ್ಲಿ ಆ ಎಕನಾಮಿಕ್ ತತ್ವಗಳನ್ನ ಯಾವ ರೀತಿಯಾಗಿ ನಾವು ಫರ್ಮ್ಗಳಿಗೆ ಅನ್ವಯ ಮಾಡಬೇಕು, ಹೌ ಟು ವಿ ಅಪ್ಲೈ ದ ಪ್ರಾಬ್ಲಮ್ಸ್ ಆಫ್ ದ ಫರ್ಮ್ ಅನ್ನೋದ್ರ ಬಗ್ಗೆ ನಾವೇನ್ ಮಾಡ್ತೀವಿ, ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಇದು ಸೆಕೆಂಡ್ ಒನ್. ಇನ್ ಥರ್ಡ್ ಒನ್, ಎಕನಾಮಿಕ್ಸ್ ಡೀಲ್ಸ್ ವಿತ್ ದ ಪ್ರಾಬ್ಲಮ್ಸ್ ನಾಟ್ ಓನ್ಲಿ ಆಫ್ ಫರ್ಮ್ಸ್. ಓಕೆ, ಬಟ್ ಇಲ್ಲಿ ಮ್ಯಾನೇಜ್ಡ್ ಎಕನಾಮಿಕ್ಸ್ ಡೀಲ್ಸ್ ವಿತ್ ದ ಪ್ರಾಬ್ಲಮ್ಸ್, ದ ಎಕನಾಮಿಕ್ ಪ್ರಾಬ್ಲಮ್ಸ್ ಆಫ್ ದ ಫರ್ಮ್. ಓಕೆ, ನಾವಿಲ್ಲಿ ಕೇವಲ ಬರೀ ಒಂದು ಉದ್ದಿಮೆ ಸಂಸ್ಥೆಯ ಸಮಸ್ಯೆಗಳ ಬಗ್ಗೆ ಅಷ್ಟೇ ನಾವು ಅಧ್ಯಯನ ಮಾಡಲ್ಲ, ಎಲ್ಲಾ ರೀತಿಯಾಗಿರ್ತಕ್ಕಂಥ ಆರ್ಥಿಕ ಸಮಸ್ಯೆಗಳ ಬಗ್ಗೆ ನಾವಿಲ್ಲಿ ಏನ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಕೇವಲ ಫರ್ಮ್ಗಳ ಅಂದ್ರೆ ಕೇವಲ ಉದ್ದಿಮೆ ಸಂಸ್ಥೆಗಳ ಸಮಸ್ಯೆಗಳ ಬಗ್ಗೆ ಅಷ್ಟೇ ನಾವಿಲ್ಲಿ ಏನ್ ಮಾಡ್ತೀವಿ, ಸ್ಟಡಿ ಮಾಡ್ತಾ ಹೋಗ್ತೀವಿ. ದಿಸ್ ಈಸ್ ಥರ್ಡ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಫೋರ್ತ್ ಒನ್, ಎಕನಾಮಿಕ್ಸ್ ಡೀಲ್ಸ್ ವಿತ್ ಆಲ್ ದ ಥಿಯರೀಸ್, ಬಟ್ ಮ್ಯಾನೇಜ್ಡ್ ಎಕನಾಮಿಕ್ಸ್ ಮೇಕ್ಸ್ ಯೂಸ್ ಆಫ್ ದ ಥಿಯರೀಸ್ ಆಫ್ ದ ಪ್ರಾಫಿಟ್ ಓನ್ಲಿ. ಓಕೆ, ನಾಲ್ಕನೇದು ಏನಪ್ಪಾ ಅಂದ್ರೆ ಇಲ್ಲಿ ನಾವು ಓನ್ಲಿ ಇಲ್ಲಿ ನಾವು ಎಲ್ಲಾ ರೀತಿಯಾಗಿರ್ತಕ್ಕಂಥ ಥಿಯರಿಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ನಾನು ಅವಾಗಲೇ ಹೇಳಿದೆ ನಿಮ್ಗೆ ಯಾವ್ಯಾವ ಥಿಯರಿ ಅಂತಂದ್ರೆ ರೆಂಟ್ ಥಿಯರಿ ಆಗಿರ್ಬೋದು, ನೆಕ್ಸ್ಟ್ ಏನೋ ವೇಜಸ್ ಥಿಯರಿ ಆಗಿರ್ಬೋದು, ಇಂಟ್ರೆಸ್ಟ್ ಥಿಯರಿ ಆಗಿರ್ಬೋದು, ಅಥವಾ ಲಾಸ್ಟ್ ಅಲ್ಲಿ ಯಾವ್ದು ಬರುತ್ತೆ, ಪ್ರಾಫಿಟ್ ಥಿಯರಿ. ಸೊ ಎಲ್ಲಾ ರೀತಿ ಥಿಯರಿಗಳ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಕೇವಲ ಪ್ರಾಫಿಟ್ ಥಿಯರಿ ಬಗ್ಗೆ ಅಷ್ಟೇ ನಾವಿಲ್ಲಿ ಏನ್ ಮಾಡ್ತೀವಿ, ಸ್ಟಡಿ ಮಾಡ್ತಾ ಹೋಗ್ತೀವಿ. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಇದಿಷ್ಟು ಏನಪ್ಪಾ ಅಂತಂದ್ರೆ ನಿಮಗೆ ಬರ್ತಕ್ಕಂಥ ಡಿಫ್ರೆನ್ಸಸ್ ಪ್ಯೂರ್ ಎಕನಾಮಿಕ್ಸ್ ಅಂಡ್ ಮ್ಯಾನೇಜ್ಡ್ ಎಕನಾಮಿಕ್ಸ್ ಇರ್ತಕ್ಕಂಥ ಒಂದು ವ್ಯತ್ಯಾಸವನ್ನು ನಾವೇನ್ ಮಾಡ್ತೀವಿ, ಈ ರೀತಿಯಾಗಿ ನೋಡ್ತಾ ಹೋಗ್ತೀವಿ. ಸೊ ಇದು ನಿಮ್ಗೆ ಹೆಂಗ್ ಬರ್ಬೋದು ಅಂದ್ರೆ ಇದರಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಬರ್ಬೋದು. ಆಯ್ತಾ? ಏನ್ ಕೇಳ್ತಾರ, ರೈಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಪ್ಯೂರ್ ಎಕನಾಮಿಕ್ಸ್ ಅಂಡ್ ಮ್ಯಾನೇಜ್ಡ್ ಎಕನಾಮಿಕ್ಸ್ ಅಂತ 2 ಮಾರ್ಕ್ಸ್ ಕೇಳ್ಬೋದು. ಓಕೆ, ಕ್ವಶನ್ ಹೆಂಗ್ ಅರೈಸ್ ಆಗುತ್ತಪ್ಪ ಅಂದ್ರೆ ರೈಟ್ ಎನಿ ಡಿಫ್ರೆನ್ಸಸ್ ಟು ಅಬೌಟ್ ಪ್ಯೂರ್ ಎಕನಾಮಿಕ್ಸ್ ಅಂಡ್ ಮ್ಯಾನೇಜ್ಡ್ ಎಕನಾಮಿಕ್ಸ್, ಇದು ಒಂದು ಕ್ವಶನ್. ಓಕೆ, ಇದು 2 ಮಾರ್ಕ್ಸ್. ಅಂದ್ರೆ ಯಾವ್ದಾದ್ರು 2 ವ್ಯತ್ಯಾಸಗಳನ್ನ ಬರೆಯಿರಿ. ಯಾವ್ದು? ಶುದ್ಧ ಅರ್ಥಶಾಸ್ತ್ರ ಮತ್ತು ನಿರ್ವಹಣಾ ಅರ್ಥಶಾಸ್ತ್ರಗಳ ಯಾವ್ದಾದ್ರು 2 ವ್ಯತ್ಯಾಸಗಳನ್ನ ಬರೆಯಿರಿ ಅಂತ 2 ಮಾರ್ಕ್ಸ್ ಕೇಳ್ಬೋದು. ಅದು ಇಲ್ಲಪ್ಪ ಅಂತಂದ್ರೆ ಟೋಟಲ್ 4 ಕೇಳ್ಬೋದು. 4 ಅಂದ್ರೆ 5 ಮಾರ್ಕ್ಸ್ ಕೇಳ್ತಾರ. 4 ಎಷ್ಟು ಕೇಳ್ತಾರೆ? 5 ಮಾರ್ಕ್ಸ್. ಏನಂದ್ರೆ ನಿರ್ವಹಣಾ ಅರ್ಥಶಾಸ್ತ್ರ ಮತ್ತು ಶುದ್ಧ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. ಅಂದ್ರೆ ರೈಟ್ ದ ಡಿಫರೆನ್ಸಸ್ ಬಿಟ್ವೀನ್ ಪ್ಯೂರ್ ಎಕನಾಮಿಕ್ಸ್ ಅಂಡ್ ಮ್ಯಾನೇಜ್ಡ್ ಎಕನಾಮಿಕ್ಸ್ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ಬೋದು, 5 ಮಾರ್ಕ್ಸ್ ನಿಮಗೆ ಕ್ವಶನ್ ಅನ್ನ ಕೇಳ್ಬೋದು. ಇದು ಲಾಸ್ಟ್ ಟೈಮ್ ಎಲ್ಲ ಕ್ವಶನ್ ಕೇಳಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಇದೆ. ಈ
ನಿಮಗೆ ಬರೀ ಮಾರ್ಕ್ಸ್ ಸಂಬಂಧ ಸ್ಟಡಿ ಮಾಡಿದ್ರೆ ಅದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಯೂಸ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನಾನು ಇದನ್ನ ಏನು ಮಾಡ್ತೀನಪ್ಪ ಅಂದರೆ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡನ್ನೂ ಕೂಡ ನೋಟ್ಸ್ ಮಾಡಿಬಿಟ್ಟು ನಾನು ನಿಮಗೆ ಗ್ರೂಪಲ್ಲಿ ಹಾಕ್ತೀನಿ, ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಅದನ್ನು ತೊಗೊಂಡು ನೀವೇನು ಮಾಡಬೇಕು, ನೋಟ್ಸ್ ಮಾಡ್ಕೊಳ್ತಾ ಹೋಗಬೇಕು. ಲಾಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡಿದ್ದೆ, ಫಸ್ಟ್ ಕ್ಲಾಸಲ್ಲಿ ಇಂಟ್ರೊಡಕ್ಷನ್ ಮಾಡಿದ್ದೆ, ಎರಡನೇ ಕ್ಲಾಸಲ್ಲಿ ಮೀನಿಂಗ್ ಹೇಳಿದ್ದೆ, ಜೊತೆಗೆ ಡೆಫಿನಿಷನ್ ಹೇಳಿದ್ದೆ. ಇನ್ನು ಇವತ್ತಿನ ಕ್ಲಾಸ್ ಥರ್ಡ್ ಕ್ಲಾಸ್ ಇನ್ನೊಂದು ಇದರಲ್ಲಿ ಏನು ಹೇಳ್ತಾ ಇದ್ದೀನಪ್ಪ ಅಂದರೆ ಪ್ಯೂರ್ ಎಕನಾಮಿಕ್ಸ್ ಮತ್ತು ಮ್ಯಾನೇಜ್ ಎಕನಾಮಿಕ್ಸ್ ಇರ್ತಕ್ಕಂಥ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ. ಸೊ 3 ಪಾಯಿಂಟ್ ಕೂಡ ನಿಮ್ಮ ನೋಟ್ಸಲ್ಲಿ ಇರಬೇಕು ಈ ಸದ್ಯ. ಅರ್ಥ ಆಯ್ತಲ್ಲ? ಫಸ್ಟ್ ಏನಪ್ಪ ಅನ್ನೋ ನೋಟ್ಸ್ ತೊಗೊಂಡು ಫಸ್ಟ್ ಪೇಜಲ್ಲಿ ನಿಮ್ಮ ನೇಮ್ ಬರೀರಿ. ಸೊ ನೆಕ್ಸ್ಟ್ ಪೇಜಲ್ಲಿ ಏನು ಮಾಡಬೇಕು, ಸಿಲೆಬಸನ್ನು ಬರೀಬೇಕು. ನಾನು ನಿಮ್ಗೆ ಸಿಲೆಬಸ್ ಬರ್ಸಿದ್ದೆ ಅಂದರೆ ಅಪ್ಲೋಡ್ ಮಾಡಿದ್ದೆ, ಹೌದಾ? ಆ ಸಿಲೆಬಸ್ ಏನು ಮಾಡ್ಬೇಕು, ನೀವು ಬರೀಬೇಕು. ಇನ್ನು ನೆಕ್ಸ್ಟ್ ಏನು ಮಾಡ್ತಾ ಹೋಗ್ಬೇಕಪ್ಪ ಅಂದರೆ ಇದೇ ಥರ ನೀಟಾಗಿ ನಾನು ಹೆಂಗೆ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಪಾಯಿಂಟ್ ಇಂಟ್ರಡಕ್ಷನ್, ಅದ್ರ ಬಗ್ಗೆ ಇಂಟ್ರಡಕ್ಷನ್ ಬರೀರಿ. ಸೊ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ ಮೀನಿಂಗ್. ನಾನು ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಮೀನಿಂಗ್, ಹಂಗೆ ಡೆಫಿನಿಷನ್ ಕೂಡ 2 ಹೇಳಿದ್ದೀನಿ. ಸೊ ಆ ಡೆಫಿನಿಷನ್ ಬರೀರಿ. ಥರ್ಡ್ ಪಾಯಿಂಟ್ ಏನಪ್ಪ ಅಂದರೆ ಇದನ್ನು ಬರಿತಾ ಹೋಗಿ. ಸೊ ಇನ್ನೊಂದ್ಸಲ ಬರ್ಸ್ಬಿಡ್ತಿರೋದು ನಿಮಗೆ ಇವು ಅನುಕೂಲ ಆಗುತ್ತೆ. ಸೊ ಫಸ್ಟ್ ಇಂಟ್ರೊಡಕ್ಷನ್ ಬುಕ್ಕಲ್ಲಿ ನೋಡಿ ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಓಕೆ, ಇಂಟ್ರೊಡಕ್ಷನ್ ಬರೀಬೇಕು. ನೆಕ್ಸ್ಟು ಮೀನಿಂಗ್ ಆಫ್ ಮ್ಯಾನೇಜರ್ ಎಕನಾಮಿಕ್ಸ್, ನೆಕ್ಸ್ಟು ಡೆಫಿನಿಷನ್ಸ್ ಆಫ್ ಮ್ಯಾನೇಜರ್ ಎಕನಾಮಿಕ್ಸ್. ನಾನು ಇಬ್ಬರು ಡೆಫಿನಿಷನ್ ಕೊಟ್ಟಿದ್ದೆ, ಆಯಿತಾ? ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಡಿಫ್ರೆನ್ಸಸ್ ಬಿಟ್ವೀನ್ ಪ್ಯೂರ್ ಎಕನಾಮಿಕ್ಸ್ ಆ್ಯಂಡ್ ಮ್ಯಾನೇಜರ್ ಎಕನಾಮಿಕ್ಸ್. ಓಕೆ, ಇಷ್ಟು ಏನಿರಬೇಕು ನಿಮ್ಮ ನೋಟ್ಸಲ್ಲಿ ಇರಬೇಕು ಅಪ್ ಟು ಟಿಲ್ ಟುಡೇವರೆಗೂ. ಸೊ ನಾನು ನೆಕ್ಸ್ಟ್ ಏನು ಕ್ಲಾಸ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕೆ ತಕ್ಕಂಗೆ ನೀವೇನು ಮಾಡಬೇಕು, ನೋಟ್ಸನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಓಕೆ, ಥ್ಯಾಂಕ್ಸ್ ಅ ಲಾಟ್.